ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ಚಿಕ್ಕಪೇಟೆಯಿಂದ ಶುರು ಮಾಡ್ತಿದ್ದೀನಿ. ಸೊ ಏನು ಪವಿತ್ರ ಚಿಕ್ಕಪೇಟೆಗೆ ಹೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಸೊ ಹೌದು, ಶಾಪಿಂಗ್ ಶುರು ಆಗಿದೆ. ನನ್ನ ಸೀಮಂತಕ್ಕೆ ಇವಾಗ ತಾನೇ 5th ಮಂತ್ ಸೀಮಂತ ಆಯಿತು. ಅಷ್ಟು ಬೇಗ ಮತ್ತೆ ಸೀಮಂತ ಅಂತ ಹೇಳ್ತಿದ್ದಾಳಲ್ಲ ಅಂತ ಹೇಳ್ಕೊಂಡಿದ್ದೀರಾ? ಹೌದು, ಅದೊಂದು ಬಿಗ್ ಟ್ವಿಸ್ಟ್ ಇದೆ ನನ್ನ ಸೀಮಂತದಲ್ಲೂ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕಮಿಂಗ್ ಅಪ್ ವ್ಲಾಗ್ಸಲ್ಲಿ. ಸೊ ಇವಾಗ ಶಾಪಿಂಗ್ ಅಂತ ಹೋಗಿದ್ವಿ, ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ. ಸೊ ಅಮ್ಮ ಮನೆ ಕಡೆಯವರು ಹಾಗೆ ಗಂಡನ ಮನೆ ಕಡೆಯವರು 2 ಸೀರೆ ತೆಗಿಬೇಕಾಗುತ್ತೆ. ಅಮ್ಮ ಮನೆಯವ್ರದ್ದು ಮುಂಚೆನೇ ತೆಗೆದುಬಿಟ್ವಿ. ನಾನು ಅಮ್ಮ ಮನೆಯದು ಭೈರಪ್ಪ ಸಿಲ್ಕ್ಸಲ್ಲಿ ತೊಗೊಂಡೆ, ಆಫರ್ ಇತ್ತು ಅಂತ. ಹಾಗೆ ಭಾಸ್ಕರ್ ಅವರು ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡ್ವಿ. ಆ್ಯಕ್ಚುಲಿ ಸುತ್ತಾಡಿ ನೋಡಿದ್ರೆ ಇನ್ನೂ ಚೆನ್ನಾಗಿರೋದು ಹೋಗ್ಬೋದಿತ್ತು, ಬಟ್ ನನ್ನ ಕೈಲಿ 1 ಸ್ಟಾಪ್ ಅಂತ ಹೋಗಿ ಬರೋಕ್ಕಾಗ್ತಿತ್ತು ಅಷ್ಟೇ, ಜಾಸ್ತಿ ಸುತ್ತಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ 1 ಜಾಗಕ್ಕೆ ಹೋಗಿ ಅಲ್ಲಿ ಯಾವ ಥರವಾದರೂ ವೆರೈಟಿ ಸಿಕ್ಕುತ್ತೋ ಅದು ತೊಗೊಂಡ್ವಿ. ಸೊ ಮಧ್ಯಾಹ್ನ ಮನೆಗೆ ಬರೋಷ್ಟೊತ್ತೆ ಲೇಟ್ ಆಗಿತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಫುಲ್ ಮೋಡ, ಮನೆಗೆ ಬಂದು ರೀಚ್ ಆಗಿದ ತಕ್ಷಣ ಫುಲ್ ಮಳೆ ಅಂದರೆ ಮಳೆ. 2 ದಿವಸ ಚೆನ್ನಾಗಿ ಓಡಾಡಿ ನನಗೂ ಕೂಡ ಸ್ವಲ್ಪ ಹೆಲ್ತ್ ಹೆಚ್ಚು ಕಮ್ಮಿ ಆಯಿತು, ಲೈಕ್ ಕೋಲ್ಡ್ ಆಗಿಬಿಟ್ಟಿದೆ. ಸೊ ನೋಡ್ತಿರ್ಬೋದು ಭಾಸ್ಕರಿಲಿ ಮಧ್ಯಾಹ್ನಕ್ಕಂತ ನಾನ್ ವೆಜ್ ಮಾಡೋಣ ಅಂತ ಮನೇಲೇ ಅಂದ್ಕೊಂಡಿದ್ವಿ, ಬಟ್ ಎಲ್ಲ ಉಲ್ಟಾ ಸೀದಾ ಆಯಿತು. ಸೊ ಮಟನ್ ಚಾಪ್ಸ್ ತೊಗೊಂಡು ಬಂದಿದ್ದಾರೆ, ಗ್ರೇವಿ ಮತ್ತು ಕಬಾಬ್. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದ್ರದ್ದು ಹೋಟೆಲ್ ರಿವ್ಯೂ ಒಂದು ಸತಿ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿದೆ. ಹಾಗೆ ಬಿರಿಯಾನಿ ತೊಗೊಂಡು ಬಂದಿದ್ದರು. ಅವತ್ತು ಮಂಗಳವಾರ ಆಗಿತ್ತು, ಮಂಗಳವಾರ ಅಲ್ಲ ಸಾರಿ ಬುಧವಾರ ಅನಿಸುತ್ತೆ. ಇದು ಬುಧವಾರದ ವ್ಲಾಗು. ಅವತ್ತು ನಾನು ಹಾಕೋಕ್ಕಾಗಿರಲಿಲ್ಲ, ಬಿಕಾಸ್ ಎಲ್ಲ ಸುತ್ತಾಡಿ ಮಾಡಿ ನನಗೂ ಕೋಲ್ಡ್ ಆಗಿಬಿಟ್ಟಿದ್ದು ಗಾಳಿಲೆಲ್ಲ ಓಡಾಡಿ. ಸ್ವಲ್ಪ ವೆದರ್ ಚೇಂಜಸ್ ಆದ್ರೇ ಇವಾಗ ಆಗಲ್ಲ. ಸೊ ಮಧ್ಯಾಹ್ನಕ್ಕೆಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ. బాగుందా మామ? ఇంకా తిన్నలే. సప్లయర్ ನಿಮ್ಮೆಣ್ಣು ಜಾಸ್ತಿ ಇದೆ ఎందుకో. ಸೊ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ, 3 ಜನ ಊಟ ಮಾಡಿದ್ವಿ. ನಮ್ಮ ಅತ್ತೆಗೆ ಸ್ವಲ್ಪ ಯಾಕೋ ಹುಷಾರಿರಲಿಲ್ಲ, ಸೊ ದಟ್ ಅವರು ತಿನ್ನಲಿಲ್ಲ, ಆಮೇಲೆ ತಿಂತೀನಿ ಅಂತಂದರು. ಸೊ ಹಾಗೆ ಸಾಯಂಕಾಲಕ್ಕೆ ನನಗೆ ಚಳಿಗಾಲಕ್ಕೆ ಶೂಸ್ ಬರುತ್ತಲ್ವ, ಲೈಕ್ ಮನೆಗೆ ಹಾಕ್ಕೊಳ್ಳೋದು, ಆ ಥರ ತೊಗೊಳ್ಳೋಣ ಅಂತ ಹೋಗಿದ್ವಿ. ಇದೊಂದೇ ಅಂಗಡಿ ನನ್ನ ಸೈಜಿಗೆ ಸ್ಲಿಪ್ಪರ್ ಸಿಕ್ಕೋದು ನಮ್ಮ ನಿಯರ್ ಬೈ ಲೊಕ್ಯಾಲಿಟೀಲಿ. ಬರೀ ಎಲ್ಲೂ ಸಿಕ್ಕಲ್ಲ, ಸುತ್ತಿ ಸುತ್ತಿ ಸಾಕಾಯಿತು. ಹಂಗೂ ಟ್ರೈ ಮಾಡ್ತೀವಿ, ನೋಡೋಣ ಒಂದು 2-3 ಕಡೆ. ಗಾಂಧಿ ಬಜಾರ್ ಕಡೆ ಹೋದರೆ ಸಿಕ್ಕುತ್ತೆ, ಬಟ್ ನಂಗೆ ಅಲ್ಲಿಂದ ಕ್ವಾಲಿಟಿ ಏನಷ್ಟು ಇಷ್ಟನೇ ಆಗಲ್ಲ, ಬೇಗ ಕಿತ್ತೋಗೋದು ಅದೆಲ್ಲ ಆಗುತ್ತೆ. ಸೊ ದಟ್ ಇವ್ರ ಅಂಗಡಿ ಒಂದು ನೋಡ್ಕೊಂಡಿದ್ದೆ, ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿರ್ತೀವಿ, ಇವ್ರು ವಾಟ್ಸಪ್ಪಲ್ಲಿ ಒಂದೊಂದು ಸತಿ ಹಾಕ್ತಿರ್ತಾರೆ. ಸೊ ಚಳಿಗೆ ತೊಗೊಂಡು ಬಂದೆ ಶೂಸ್ ಒಂದು. ಡಿಹೈಡ್ರೇಷನ್, ನೀರು ಚೆನ್ನಾಗಿ ಕುಡಿಲಿಲ್ಲ ಅಂದರೆ ಡಿಹೈಡ್ರೇಷನ್ ಆಗುತ್ತೆ. ಹಾಂ, ಏನಾಗುತ್ತೆ? ಶರ್ಟ್ ಫಸ್ಟ್ ಇಲ್ಲಿ ಚೆನ್ನಾಗಿ ಬೆಳೀತಾ ಇದಾವೆ, ಅಲ್ಲಿ ಉದುರೋಗ್ತಾ ಇದಾವೆ ಅಂತ ಹೇಳ್ತಾಳೆ. ಅಷ್ಟು ಶೆಕೆ ಆದ್ರೂ ಟೊಪ್ಪಿ ಹಾಕೊಂಡೇ ಇದೆಯಲ್ಲ. ಅವ್ರು ಕೇಳಿ ಟೊಪ್ಪಿ ಹಾಕೊಂಡೇ ಇದ್ದೀರಾ ಅಂತ ಕೇಳಲೇ ಇಲ್ಲ ಅವರು. ಮತ್ತೆ ಇನ್ನೇಂತಕ್ಕೆ ನಾನು ಹೇಳಿದೆ, ನಂಗೆ ಹುಚ್ಚ? ಅದನ್ನೇ ನನಗೆ ಗೊತ್ತಾಗ್ತಾ ಇಲ್ಲಲ್ಲ. ಇವಾಗ ಏನು ಹೇಳಿದ್ದೀರ ಅದೇಳು. ಏನಾಗುತ್ತೆ ನೀರು ಚೆನ್ನಾಗಿ ಕುಡಿಲಿಲ್ಲ ಅಂದ್ರೆ? ಡಿಹೈಡ್ರೇಷನ್. ಇವಾಗ ಹೇಳ್ಬೇಡ, ಕರೆಕ್ಟಾಗಿ ಅವಾಗಲೇ ಹೇಳಿದ್ದೆ ಹೇಳು. ಡಿಹೈಡ್ರೇಷನ್ ಅಂತೆ. ಸೊ ಥಂಡಿಗೆ ನಾನು ನೀರು ಸ್ವಲ್ಪ ಕಮ್ಮಿ ಕುಡಿತಿದ್ನಲ್ಲ, ಅದಕ್ಕೆ ಭಾಸ್ಕರ್ ಡಿಹೈಡ್ರೇಷನ್ ಆಗುತ್ತೆ, ನೀರು ಕುಡಿ ಅಂತ ಅದನ್ನೇ ರೇಗಿಸ್ತಿದೆ. ಸೊ ತೊಗೊಂಡು ಬಂದ್ವಿ ಇದೇ ಸ್ಲಿಪ್ಪರ್ಸ್ದು. ಫೈನಲಿ ನನ್ನ ಸೈಜ್ಗಿನ ಸ್ವಲ್ಪ ಚಿಕ್ಕಿದೆ, ಬಟ್ ಫೈನ್, ಬೆಚ್ಚಗಂತ ಅನಿಸುತ್ತೆ. ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ನೋ ಥರ ಇದೊಂದು ತೊಗೊಂಡು ಬಂದ್ವಿ. ಇದು ಆಲ್ಮೋಸ್ಟ್ ಕಾಸ್ಟೆಡ್ ಮೀ ಅರೌಂಡ್ 350 ಹೇಳಿದ್ರು. ನಾನು 250 ರುಪೀಸ್ ಏನೋ ಕೊಟ್ಟೆ, 240 ರುಪೀಸು 250 ರುಪೀಸು ಕೊಟ್ಟೆ. ಚೆನ್ನಾಗಿದೆ ಕ್ವಾಲಿಟಿ ವೈಸ್, ಮತ್ತು ಬೆಚ್ಚಗಿದೆ. ಚಳಿಗೂ ಅದಕ್ಕೂ ನನಗೆ ತುಂಬಾ ಕಂಫರ್ಟ್ ಅನಿಸುತ್ತೆ. ಈ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಫುಲ್ ನೆಗಡಿ ಶೀತ ಎಲ್ಲ ಆಗಿಬಿಡುತ್ತೆ, ಅದೇ ಪ್ರಾಬ್ಲಮ್ಮು. ಸೊ ದಟ್ ಇವಾಗ ಶೂಸನ್ನು ಹಾಕೊಂಡು ನೋಡಿದೆ, ಪರ್ಫೆಕ್ಟಾಗಿತ್ತು. ಸೊ ರಾತ್ರಿಗೆ ಊಟ ಚಪಾತಿ ಮತ್ತು ಸ್ವಲ್ಪ ಗ್ರೇವಿ ಇತ್ತು, ಅದನ್ನೇ ತಿಂದ್ವಿ. ಇದು ನೆಕ್ಸ್ಟ್ ಡೇ ಗುರುವಾರದ ವ್ಲಾಗ್. ಗುರುವಾರ ಬೆಳಿಗ್ಗೆಯೇ ಮತ್ತೆ ಎದ್ದು ದೇವಸ್ಥಾನಕ್ಕೆ ಹೋಗಿದ್ವಿ.
ನಾನು ಭಾಸ್ಕರ್. ಇದು ಮನೆ ಹತ್ರನೇ ಇರೋಂಥ ರಾಯರ ದೇವಸ್ಥಾನ, ತುಂಬ ಪೀಸ್ಫುಲ್ ಆಗಿರುತ್ತೆ. ನಾನು ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗಿದ್ದು ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ, ಬೋರ್ಡ್ ಎಕ್ಸಾಮ್ಸ್ ಇತ್ತಲ್ಲ, ಆಗ ನಮಗೆ ನಮ್ಮ ಟ್ಯೂಷನ್ ಅಕ್ಕ ಹೇಳಿದರು ರಾಯರ ದೇವಸ್ಥಾನಕ್ಕೆ ಹೋಗಿ ಅಂತ. ಆವಾಗ ಹೋಗಿದ್ದು ರಾಯರ ದೇವಸ್ಥಾನಕ್ಕೆ ಮತ್ತು ಬಾಬನ ದೇವಸ್ಥಾನ ಎರಡಕ್ಕೂ ಹೋಗಿ ಬಂದ್ವಿ. ಸೊ ಬೆಳಗ್ಗೆ ಬೇಗ ಎದ್ದಿದ್ದ ಕಾರಣನೂ ನನಗೆ ಥಂಡಿ ಆಗಲಿಲ್ಲ, ಕೋಲ್ಡ್ ಸ್ವಲ್ಪ ಸಿವಿಯರಾಗಿ ಆಗೋಯಿತು. ಅದಕ್ಕೆ ನಮ್ಮ ವ್ಲಾಗ್ ಏನೂ ಶೂಟ್ ಮಾಡೋಕ್ಕಾಗಿಲ್ಲ. ಪಾಪ ಅಡುಗೆ ಎಲ್ಲ ನಮ್ಮ ಅತ್ತೆ ಇದ್ದೇನೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ರೊಟ್ಟಿ ಮಾಡಿದರು, ಹಾಗೆ ಮಧ್ಯಾಹ್ನಕ್ಕೆ ಬೇಳೆ ಮತ್ತು ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರು, ಅನ್ನ ಮತ್ತು ಸ್ವಲ್ಪ ಪಲ್ಯ. ಚಿಕ್ಕಡ್ಕಾಯಿ ಇತ್ತು. ಚಿಕ್ಕಡ್ಕಾಯಿನ ನೀವು ಚಪ್ಪರದವರೆಕಾಯಿ ಅಂತೀರ, ನಾವು ತೆಲುಗು ಯೂಶ್ವಲಿ ಚಿಕ್ಕಡ್ಕಾಯಿ ಅಂತೀವಿ. ಅದರದ್ದು ಸ್ವಲ್ಪ ಪಲ್ಯ. ಬೆಳಗ್ಗೆದು ಸ್ವಲ್ಪ ಚಟ್ನಿ ಎಲ್ಲ ಉಳಿದಿತ್ತು. ನಾನೇನಾದರೂ ಏನು ಕೆಲಸ ಮಾಡೋಕ್ಕಾಗಲಿಲ್ಲ, ತಣ್ಣೀರಲ್ಲಿ ಕೈ ಇಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಕೋಲ್ಡ್ ಆಗೋಯಿತು. ಹಾಗೆ ದೋಸೆಗೆ ಸ್ವಲ್ಪ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ರುಬ್ಬಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಬಿಟ್ಟೆ. ರೆಸ್ಟ್ ಮಾಡಿ ಎದ್ದ ಮೇಲೆ ಭಾಸ್ಕರ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ರು. ನೆನ್ನೆ ಅದನ್ನೆಲ್ಲ ಬಾಕ್ಸಸ್ಗೆ ಹಾಕಿ ಇಡಬೇಕಿತ್ತು. ಡ್ರೈ ಫ್ರೂಟ್ಸಿಗೆ ಮಾತ್ರ ಗೈಸ್ ನನ್ನ ಪರ್ಸ್ನಲ್ ಏನಂತ ಹೇಳ್ತಾರೆ, ಒಂದು ಸಜೆಷನ್ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಪ್ಲೀಸ್ ಹಾಕಿಬಿಡಿ. ಕಾಚಿನ ಬಾಕ್ಸ್ ಇದ್ದರೆ ಮಾತ್ರ ಹಾಕಿ. ನಾನು ಹಾಗೆ ಲಾಸ್ಟ್ ಟೈಮ್ ವಾಲ್ನಟ್ ತರಿಸಿದ್ದೆ, ಅದನ್ನು ನಾನು ಪ್ಲಾಸ್ಟಿಕ್ ಕಂಟೈನರ್ಸ್ ನನ್ನ ಹತ್ರ ಇದ್ದಿದ್ದು ಜಾಸ್ತಿ, ಅದರಲ್ಲಿ ಹಾಕಿಟ್ಟೆ. ಲಿಟ್ರಲಿ ಅರ್ಧಕ್ಕರ್ಧ ವೇಸ್ಟಾಗಿ ಹೋಯಿತು. ವಾಲ್ನಟ್ ಮೊದಲೇ ಗೊತ್ತು ಎಷ್ಟು ಬೆಲೆ ಅಂತ, ಅಂಥದ್ರಲ್ಲಿ ಅಷ್ಟು ವೇಸ್ಟ್ ಮಾಡಿದ್ದು ತುಂಬಾ ಬೇಜಾರಾಗೋಯ್ತು ನನಗಂತೂ. ಸೊ ಅದಕ್ಕೂ ಕೂಡ ಗ್ಲಾಸ್ ಜಾರ್ಸ್ನ ನಾನು ಬುಕ್ ಮಾಡಿದ್ದೀನಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತೊಗೋಬೇಕಿತ್ತು. ಅದಕ್ಕೆ ನಾನು ವೀಕ್ಲಿ ಒನ್ಸ್ ಡ್ರೈ ಫ್ರೂಟ್ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಡಾಕ್ಟರ್ ಡೈಲಿ ವೈಸಸ್ಸಲ್ಲಿ ಒಂದು ಇಡಿಯಷ್ಟು ತೊಗೋಬೋದು, ಎಲ್ಲ ಡ್ರೈ ಫ್ರೂಟ್ಸು ಸೇರಿಸಿ ನೀನು ಮುಷ್ಟಿಯಷ್ಟು ಬಂದದನ್ನು ನೀನು ತೊಗೊಳ್ಬೋದು ಅಂದಿದ್ರು. ಬಟ್ ಡೈಲಿ ಬೇಸಿಸಲ್ಲಿ ಫಸ್ಟ್ ತೊಗೊಳ್ತಿದ್ದೆ, ಫಸ್ಟ್ 3 months ಏನೋ ಡೈಲಿ ಬೇಸಿಸಲ್ಲಿ ತಿಂತಿದ್ದೆ. ಆಮೇಲೆ ನನಗೆ ಬೇಡ ಅಂತ ಅನಿಸಿ ವಾರಕ್ಕೊಂದ್ಸತಿ ಒಂದು ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ. ಸೊ ಅದಕ್ಕೇನಿಲ್ಲ, ಎಲ್ಲ 4 ಅಥವಾ 5 ಇದನ್ನು ನಾನು ಕೌಂಟ್ ತೊಗೋತೀನಿ. ಬಿಕಾಸ್ ಇದು ಸ್ಮೂದಿ ಥರ ಗಟ್ಟಿಗೆ ಮಾಡಿ ಕುಡಿಯೋಕ್ಕೆ ಬೆಳಗ್ಗೆನೇ ಕುಡಿಬೋದು, ಆರ್ ಎಲ್ಸ್ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲಿ ಬೇಕಾದರೂ ನೀವು ತೊಗೋಬೋದು. ಏನಿಲ್ಲ, 1-2 ಅಂಜೂರ, ಖರ್ಜೂರ, ಎಲ್ಲ ಥರ ಡ್ರೈ ಫ್ರೂಟ್ಸ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಅಂಜೂರ ಮತ್ತು ಬ್ಲ್ಯಾಕ್ ರೈಸಿನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಡೇಟ್ಸು, ಸ್ವಲ್ಪ ಆಲ್ಮಂಡು, ಇದು ಕೂಡ ಹಾಕಿದ್ದೀನಿ, ವಾಲ್ನಟ್ ಹಾಕಿದ್ದೀನಿ, ಬಾದಾಮಿ ಹಾಕಿದ್ದೀನಿ, ಮತ್ತು ಹ್ಯಾಸಲ್ನಟ್ ಅಂತ ಬರುತ್ತೆ. ಅದು ಸೇಮ್ ಹೆಂಗಿದೆ ಅಂದರೆ ಹಲಸಿನ ಬೀಜ ಥರ, ಬ್ರೆಜಿಲ್ ನಟ್, ಸಾರಿ ದಟ್ಸ್ ನಾಟ್ ಹ್ಯಾಸಲ್, ಬ್ರೆಜಿಲ್ ನಟ್ ಅಂತ. ಸೇಮ್ ಹಲಸಿನ ಬೀಜ ಹೇಗಿದೆಯೋ ಹಾಗೇ ಇದೆ. ನಾನು ಫಸ್ಟ್ ಟೈಮ್ ಅದನ್ನು ತಿಂದಿರೋದು. ಡಾಕ್ಟರ್ ಆ್ಯಕ್ಚುಲಿ ನಮಗೆ ಡಯಟ್ ಚಾರ್ಟಲ್ಲಿ ಕೊಟ್ಟಿದ್ರು, ಆಯಿತಾ. ಹ್ಯಾಸಲ್ನಟ್ ಬ್ರೆಜಿಲ್ ನಟ್ ತುಂಬ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ಕೊಡಿ ಅವ್ರಿಗೆ ಒಂದೊಂದು ಅಂತ. ಸರಿ ಆಯಿತು, ನಾನು ಜಾಸ್ತಿ ತೊಗೊಂಬರಬೇಡ, ಸ್ವಲ್ಪನೇ ತಂದಿರೋ, ಬಿಕಾಸ್ ಫಸ್ಟ್ ನೋಡೋಣ ಹೇಗೆ ಅಂತ. ಸೇಮ್ ಅದನ್ನು ಕೂಡ ಡ್ರೈ ಫ್ರೂಟ್ಸ್ನೆಲ್ಲ ಹೇಗೆ ಸೋಕ್ ಮಾಡಿ ನೈಟ್ ಬೆಳಗ್ಗೆ ತಿಂತೀವೋ ಆ ಥರ. ಜಾಸ್ತಿ ಡ್ರೈ ಫ್ರೂಟ್ಸು ಕೂಡ ತೊಗೊಳ್ಬಾರ್ದು, ಏನೇ ಎಕ್ಸಸ್ ಆದ್ರೂ ಒಳ್ಳೇದಲ್ಲ ಅಂತಾರಲ್ಲ ಆ ಥರ. ಸೊ ನಾನು ವೀಕ್ಲಿ ಒನ್ಸ್ ಈ ಸ್ಮೂದಿನ ತೊಗೊತಾ ಇದ್ದೀನಿ. ಏನಿಲ್ಲ, ಇದು ಸ್ಮೂದಿ ನಾನು ನೈಟ್ ಮಾಡಿ ಕುಡಿಯೋಣ ಅಂತ ಹೇಳಿ ಸಂಜೆ 4:15 ನೆನೆಸಿದ್ದು. ಬಟ್ ನನಗೆ ಸಿವಿಯರ್ ಆಯಿತು, ಸ್ನೀಸಿಂಗು ಅದೆಲ್ಲ ಕೂಡ. ಇನ್ನು ಬೇಡ ಅಂತಂದ್ಬಿಟ್ಟು ಅದನ್ನು ನೆನೆಸಿರೋದನ್ನು ಹಾಗೆ ಎತ್ತಿಟ್ಬಿಟ್ಟು ಬೆಳಗ್ಗೆಗೆ ಮಾಡ್ಕೊಂಡು ಕುಡಿಯೋಣ ಅಂತ ಸೈಡ್ಗೆ ಇಟ್ಬಿಟ್ಟೆ. ಸ್ವಲ್ಪ ಎಲ್ಲನೂ 4 ಹಾಕ್ತಿದ್ದೀನಿ. ಮೀನ್ವೈಲ್ ಪಿಸ್ತಾನು ಅಷ್ಟೇ, ನಾನು ಅವ್ರಿಗೆ ಬಿಡಿಸಿಲ್ದಿರೋ ಪಿಸ್ತಾ ತೊಗೊಂಬನ್ನಿ ಅಂತ ಅಂದಿದ್ದೆ. ಅವರು ಆಲ್ರೆಡಿ ಪೀಲ್ಡಾಗಿ ಲೂಸ್ ಇರೋದನ್ನೇ ತೊಗೊಂಡಿದ್ದಾರೆ. ಪರವಾಗಿಲ್ಲ, ಈ ಥರನೂ ತೊಗೋಬೋದು. ಬಟ್ ನನಗೆ ಆ ಥರದ್ದು ಇಷ್ಟ ಆಗುತ್ತೆ. ಈ ಥರದ್ದು ಏನು ಅನಿಸುತ್ತೆ ಗೊತ್ತಾ, ಕೆಡಬಾರ್ದು ಅಂತ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟಿರ್ತಾರೆ. ಕೆಲವುದಕ್ಕೆ ಸಾಲ್ಟ್ ಕೂಡ ಹಾಕಿ ರೋಸ್ಟ್ ಮಾಡಿರ್ತಾರೆ. ಅದು ಟೇಸ್ಟೇ ಪಿಸ್ತಾ ಥರ ಇರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸೊ ಇವಾಗ ಎಲ್ಲದನ್ನು ಕೂಡ ಸ್ವಲ್ಪ ನಾನು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡೆ. ಇದಕ್ಕೇ ನಾನು ಸ್ವಲ್ಪ ನೀರನ್ನು ಹಾಕಿ ನೆನೆಸ್ಕೋತೀನಿ. ಕೆಲವ್ರು ಹಾಲು ಹಾಕಿ ನೆನೆಸ್ಕೋತಾರೆ, ಅವ್ರವ್ರ ಇಷ್ಟ. ಅದಕ್ಕೇನಿಲ್ಲ, ಬಟ್ ನೆನೆಸಿ ಆ ನೀರನ್ನು ಬಿಸಾಕಬೇಕು. ಆ ನೀರನ್ನು ನಾವು ಯಾವತ್ತಿಗೂ ತೊಗೋಬೋದು. ನೀರಲ್ಲಿ ನೆಂದಿದೆ, ಅದರಲ್ಲಿ ಎಲ್ಲ ಥರ ವಿಟಮಿನ್ಸ್ ಅದರಲ್ಲಿರುತ್ತೆ. ಆ ನೀರನ್ನು ಯಾಕೆ ಬಿಸಾಕಬೇಕು ಅಂತ ನೀರನ್ನು ಸೇರಿಸ್ಕೋಬಾರ್ದು, ಆ ನೀರನ್ನು ತೆಗೆದು ಬಿಸಾಕಬೇಕು. ನೋಡಿ, ಇದೇ ಬ್ರೆಜಿಲ್ ನಟ್ಟು, ಅದನ್ನು ಹಾಕ್ಕೊಂಡು ಸೇಮ್ ಹಲಸಿನ ಬೀಜ ಹೇಗಿದೆಯೋ ಹಾಗೇ ಇದೆ. ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು, ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು, ನೋಡ್ತಿರ್ಬೋದು 1 ಕಪ್ ಅಷ್ಟು ಆಗಿದೆ. ಎಲ್ಲ ಥರ ಒಂದು ಕಪ್ಪಿಲ್ಲ, ಒಂದು ಸ್ವಲ್ಪ ಆಗಿದೆ. ಫುಲ್ ಎಲ್ಲನೂ ನೆನೆಸ್ಬಿಟ್ಟು ನಾಳೆ ಬೆಳಗ್ಗೆಗೆ ಸ್ಮೂದಿ ಥರ ಮಾಡಿ ಕುಡಿಯೋಣ. ಸೊ ಇದನ್ನು ನೆನೆಸಿ ಸೈಡ್ಗೆ ಇಟ್ಬಿಟ್ಟೆ. ಸೊ ನೆಕ್ಸ್ಟು ಹಾಗೆ ಹೇಳ್ದಂಗೆ ನಾನು ದೇವ್ರ ಸಾಮಾನು ತೊಳೆದೇ ಇರಲಿಲ್ಲ, ತುಂಬ ತಿಂಗಳುಗಳೇ ಆಗಿಬಿಟ್ಟಿತ್ತು. ಸೊ ದೇವ್ರ ಸಾಮಾನೆಲ್ಲ ಇವಾಗ ತೊಳ್ಕೊತಾ ಇದ್ದೀನಿ. ಇದೊಂದು ಸಂಜೆ ಒಂದು
3:30-4 ಗಂಟೆಯಲ್ಲೇನೋ ನಾನು ಇದನ್ನು ಶುರು ಮಾಡಿದ್ದು. ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸ್ಬಿಟ್ಟು ಈ ಕಡೆ ದೇವ್ರ ಸಾಮಾನೆಲ್ಲ ಪಟ ಅಂತ ತೊಳ್ಕೊತಾ ಇದ್ದೀನಿ. ಹಾಗೆ ಭಾಸ್ಕರು ಕೂಡ ರೆಸ್ಟಿಗೆ ಬಂದಿದ್ದರು. ತುಂಬ ದಿವಸ ಆಗಿದ್ದರಿಂದ ಸ್ವಲ್ಪ ಎಲ್ಲನೂ ಎಣ್ಣೆ ಜಾಸ್ತಿನೇ ಕುತ್ಕೊಬಿಟ್ಟಿತ್ತು. ಸೊ ಎಲ್ಲ ತೊಳೆಯೋಷ್ಟೊತ್ತಲ್ಲಿ ಸಾಕಾಯಿತು. ನಾನು ತುಂಬ ರೇರಾಗಾದರೆ ಪೀತಾಂಬರಿಲಿ ತೊಳೆದ್ಬಿಡ್ತೀನಿ, ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು. ಇಲ್ಲಾದರೆ ನಾನು ಟೂತ್ಪೇಸ್ಟು ಅಥವಾ ಬಿಸಿನೀರು, ನಿಂಬೆಹಣ್ಣು ಅದೆಲ್ಲ ಹಾಕ್ಬಿಟ್ಟು ಪ್ರೊಸೆಸ್ ನಾನು ತೋರಿಸಿದ್ನಲ್ಲ ಆ ಥರನೂ ತೊಳ್ಕೊತೀನಿ. ಸೊ ಬಟ್ಟೆ ಒದ್ದಾಯಿತು ಅಂತ ಹೋಗಿ ಬಟ್ಟೆನೂ ಚೇಂಜ್ ಮಾಡ್ಕೊಂಡು ಬಂದೆ. ಸೊ ತೊಳೆದಿದ್ದೆಲ್ಲ ಬಟ್ಟೆ ಒದ್ದೆ ಆಗಿತ್ತು ಅಂತ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ಇವಾಗ ಪೂಜೆಗೆ ರೆಡಿ ಮಾಡಿದೆ. ಇವತ್ತಿನ ಒಂದು ಪುಟಾಣಿ ವ್ಲಾಗ್ ಆಗಿತ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಮೀಟ್ ಯು ನೆಕ್ಸ್ಟ್ ವ್ಲಾಗ್.